ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 8 ಡೇ 8 ದಿನ ಕಳೆದೋಯ್ತು. ಎಷ್ಟು ಬೇಗ ಆಯಿತು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಬೇಗ 8 ದಿನ ಆಯಿತಾ ಅಂತ ಅನ್ನಿಸ್ತಿದೆ. ಹಾಗೆಯೇ ಇವತ್ತಿನ ರೆಸಿಪಿ ಬಂದು ನಾನು ಮಶ್ರೂಮ್ ಪಲಾವ್ನ ಮಾಡ್ಕೋತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಯೂವರ್ಸ್ ಕೇಳಿದರೆ, ನೀವು ಯಾವ ಟೈಮಲ್ಲಿ ವಾಟರ್ ತೊಗೋತೀರಾ, ಹಾಗೆ ಚಿಯಾ ಸೀಡ್ ಯಾವ ಟೈಮಲ್ಲಿ ತೊಗೋತೀರಾ, ಮತ್ತು ನಲ್ಲಿಕಾಯಿ ಜ್ಯೂಸ್ನ ಯಾವ ಟೈಮಲ್ಲಿ ತೊಗೋತೀರಾ ಅನ್ನೋದನ್ನ ಮೆನ್ಷನ್ ಮಾಡಿ ಅಂತ ಹೇಳಿದರೆ, ಹೌದು, ಎದ್ದ ತಕ್ಷಣ ಈಗ 5:30ಗೆಲ್ಲ ಹೇಳ್ತೀನಿ ಅಂದರೆ ಆವಾಗ ಸ್ವಲ್ಪ ನೀರು ಬಿಸಿನೀರಿಂದು ಅಂದರೆ ಲೈಟಾಗಿ ಉಗುರು ಬೆಚ್ಚಗಿರೋ ನೀರನ್ನ ನಾನು ಒಂದು ಲೋಟ ತೊಗೋತೀನಿ. ತೊಗೊಂಡಾದಮೇಲೆ ಅದು ಅರ್ಧ ಗಂಟೆ ಅಷ್ಟರೊಳಗೆ ಸ್ವಲ್ಪ ವರ್ಕೌಟು ಎಲ್ಲ ಆದಮೇಲೆ ಚಿಯಾ ಸೀಡ್ನ ತೊಗೋತೀನಿ. ಸ್ವಲ್ಪ ಟೈಮ್ ಆದಮೇಲೆ ಅರ್ಧ ಗಂಟೆ ಅಂದ್ಕೊಡಿ, ನಾನು ಎದ್ದು ನೀರು ಕುಡಿದು ನನ್ನ ವಾಕು ಅಥವಾ ವರ್ಕೌಟ್ ಎಲ್ಲ ಆದಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಚಿಯಾ ಸೀಡ್ನ ತೊಗೋತೀನಿ. ಅದಾದಮೇಲೆ ನೆಲ್ಲಿಕಾಯಿ ಜ್ಯೂಸ್ನ ನಾನು ಟೈಮ್ ಇದ್ದರೆ ಆವಾಗಲೇ ಮಾಡ್ಕೋತೀನಿ. ಇಲ್ಲ ಟೈಮ್ ಇಲ್ಲ ಅಂತ ಅನಿಸಿದ್ರೆ ತಿಂಡಿ ಮಾಡ್ತಾನೆ ಅದ್ರ ಮಧ್ಯೆ ನಾನು ನೆಲ್ಲಿಕಾಯಿ ಜ್ಯೂಸ್ನ ತಿಂಡಿ ಪ್ರಿಪೇರ್ ಮಾಡ್ತಾ ಇರ್ತೀನಲ್ವ, ಅದ್ರ ಜೊತೆಗೆ ನೆಲ್ಲಿಕಾಯಿ ಜ್ಯೂಸ್ನು ಕೂಡ ಪ್ರಿಪೇರ್ ಮಾಡ್ಕೋತೀನಿ. ಆ ಜ್ಯೂಸ್ನು ಮಾಡ್ತಾ ತಿಂಡಿ ಮಾಡ್ತಾನೆ ನಾನು ತಿಂಡಿನ ಅಂದರೆ ಪ್ರಿಪೇರ್ ಮಾಡ್ತಾ, ತಿಂಡಿ ತಿಂತಾ ಅಲ್ಲ, ತಿಂಡಿನ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗ್ಬಿಡುತ್ತಲ್ವ, ಆ ಟೈಮಲ್ಲಿ ನನಗೆ ಕೂತ್ಕೊಂಡು ಜ್ಯೂಸ್ ಕುಡಿಯೋಷ್ಟು ಟೈಮು ಕೂಡ ಇರಲ್ಲ. ಅದಕ್ಕೋಸ್ಕರ ನಾನು ಆ ಕಡೆ ತಿಂಡಿನೂ ಮಾಡಿಕೊಂಡು ಈ ಕಡೆ ಜ್ಯೂಸ್ನೂ ಕುಡ್ಕೊಬಿಡ್ತೀನಿ. ಅದಕ್ಕೂ ಚಿಯಾ ಸೀಡ್ಗೂ ನನ್ನ ಜ್ಯೂಸ್ ಕುಡಿಯೋದಕ್ಕೂ ಮತ್ತೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಗ್ಯಾಪ್ ಇರುತ್ತೆ. ಅದೇ ಅರ್ಧ ಗಂಟೆ ಗ್ಯಾಪ್ ಕೊಟ್ಕೊಂಡು ನೀವು ಜ್ಯೂಸ್ನ ಕುಡ್ಕೊಳ್ಳಿ. ಇಂತಿಂಥ ಟೈಮು ಅಂತ ಏನಿಲ್ಲ ಆಯಿತಾ ಅದಕ್ಕೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದೆ, ಚಿಯಾ ಸೀಡು ಕುಡಿದೆ, ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ತೊಗೋಬೇಡಿ. ಇದರಿಂದ ಸ್ವಲ್ಪ ಹುಳಿ ಅಂಶ ಅಲ್ವಾ, ಸಿಟ್ರಿಕ್ ಅಂಶ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ ಅನ್ನೋದಕ್ಕೋಸ್ಕರ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ತೊಗೋಬೇಡಿ ಅಂತ ಹೇಳಿದೆ ಅಷ್ಟೇ. ಅದು ಬಿಟ್ಟು ಇನ್ಯಾವ ರೀಸನ್ನು ಇದಕ್ಕಿರಲ್ಲ. ನೀವು ನೀರು ಕುಡಿದು ಆದಮೇಲೆ ಚಿಯಾ ಸೀಡ್ನ ತೊಗೊಳ್ಳಿ. ಖಾಲಿ ಹೊಟ್ಟೆಗೆ ನೀರು ಕುಡಿಯೋದು ಬೆಸ್ಟ್ ಅಲ್ವಾ, ಡಿಹೈಡ್ರೇಟ್ ಆಗಿರುತ್ತೆ ಬಾಡಿ. ಅದಕ್ಕೋಸ್ಕರ ನೀವು ವಾಟರ್ನ ತೊಗೊಳ್ಳೇಬೇಕು. ವಾಟರ್ ಎಲ್ಲ ಆಯಿತು ಅಂದಾಗ ನೀವು ಚಿಯಾ ಸೀಡ್ನ ಒಂದು ಲೋಟ ತೊಗೊಳ್ಳಿ. ಒಂದು ಸ್ಪೂನ್ ನೈಟೇ ಒಂದು ಸ್ಪೂನ್ನ ನೆನೆ ಹಾಕಿಡಿ, ಬೆಳಗ್ಗೆ ಆದಮೇಲೆ ಅದನ್ನು ನೀವು ಕುಡೀರಿ ಅಷ್ಟೇ. ಅದಾದಮೇಲೆ ನೀವು ಚಿಯಾ ಸೀಡೆಲ್ಲ ಕುಡ್ದಾಯಿತು ಅಂತ ಆದಮೇಲೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಿಮ್ಮ ತಿಂಡಿ ತಿನ್ನೋಕ್ಕೂ ಮುಂಚೆ, ನೀವು ತಿಂಡಿ ಎಲ್ಲ ತಿಂತಿರಲ್ವ ಅದಕ್ಕೂ ಅರ್ಧ ಗಂಟೆ ಅಥವಾ 1 ಅವರ್ ಮುಂಚೆ ನೀವು ನೆಲ್ಲಿಕಾಯಿ ಜ್ಯೂಸ್ನ ಆ್ಯಡ್ ಮಾಡಿಕೊಡಿ ಅಷ್ಟೇ. ಈ ಜ್ಯೂಸ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ತಿಳ್ಕೊತೀನಿ. ಏಕೆಂದರೆ ಇದಕ್ಕೆ ಏನು ಇಂತಿಂಥ ಟೈಮೇ ಬೇಕು ಅಂತ ಏನಿಲ್ಲ ಆಯಿತಾ. ನೀವು ತಿಂಡಿ ತಿನ್ನೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಎಲ್ಲ ಜ್ಯೂಸು 1 ಅವರ್ ಅಥವಾ ಹಾಫ್ ಆನ್ ಅವರ್ ಮುಂಚೆ ಈ ಥರ ಜ್ಯೂಸ್ನ ಕುಡ್ಕೊಡಿ ಅಷ್ಟೇ. ಹೆಲ್ತಿ ಡ್ರಿಂಕ್ನ ಯಾವುದೇ ಆದರೂ ಅಷ್ಟೇ, ನೆಲ್ಲಿಕಾಯಿ ಜ್ಯೂಸು ಅಂತ ಅಲ್ಲ, ನೀವು ಯಾವ ಜ್ಯೂಸ್ನ ಮಾಡ್ಕೊಂಡಿರ್ತೀರ ಆ ಜ್ಯೂಸ್ನ ತೊಗೊಳ್ಳಿ ಅಷ್ಟೇ. ಇದಲ್ಲದೆ ಬೇರೆ ಏನೂ ಇರಲ್ಲ. ಇದಕ್ಕೆ ಇಂತಿಂಥ ಟೈಮಿಂಗ್ಸೇ ಬೇಕು ಅಂತಲೂ ಕೂಡ ಇಲ್ಲ ಆಯಿತಾ. ನಿಮಗೆ ಯಾವುದು ಇಷ್ಟ, ಯಾವ ಟೈಮಲ್ಲಿ ಇಷ್ಟ ಆಗುತ್ತೆ, ಯಾವ ಟೈಮಲ್ಲಿ ಫ್ರೀ ಇರ್ತೀರ ಆ ಟೈಮಲ್ಲಿ. ಏನೇ ನನ್ನ ಸಿಸ್ಟರ್ಸ್ ಕೂಡ ಕಮೆಂಟ್ಸ್ ಕೂಡ ಮಾಡಿದ್ರಿ ನಿನ್ನೆ ವಿಡಿಯೋದಲ್ಲಿ, ಸಿಸ್ಟರ್ ನನ್ನ ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿರಬೇಕು, ನನ್ನ ಕಮೆಂಟ್ಸ್ನ ಹಾಕಿದ್ರಿ, ನೋಡಿ ಖುಷಿ ಆಯಿತು. ಹಾಗೆಯೇ ತುಂಬ ಒಳ್ಳೊಳ್ಳೆ ಒಪಿನಿಯನ್ಸ್ ಬರ್ತಾ ಇದೆ ನಿಮ್ಮ ಕಮೆಂಟ್ಸ್ ಮೂಲಕ, ಒಳ್ಳೊಳ್ಳೆ ಒಪಿನಿಯನ್ ಕೂಡ ಹೇಳ್ಕೊತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ವೆಯ್ಟ್ ಲಾಸ್ ಇದೆಲ್ಲ ನೋಡಿ ನನಗೂ ಕೂಡ ತುಂಬ ಖುಷಿ ಆಗ್ತಿದೆ. ಅದಲ್ಲದೆ ಒಪಿನಿಯನ್ ಕೂಡ ತುಂಬ ಚೆನ್ನಾಗೇ ಕೊಡ್ತಾ ಇದ್ದೀರಾ. ನೀವು ಕೇಳೋದೇ ಲೈಕ್ನ ಕೊಡಿ ಅಂತ ಕೇಳೋದೇ ಬೇಡ ಸಿಸ್ಟರ್, ಆಲ್ರೆಡಿ ನಾವು ಲೈಕ್ನ ಕೊಟ್ಬಿಡ್ತೀವಿ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅಂತ ಎಲ್ಲ ಹೇಳ್ಕೊಂಡ್ರಿ. ನಿಜವಾಗ್ಲೂ ಖುಷಿ ಆಯಿತು. ಅಯ್ಯೋ, ಇಷ್ಟಾದರೂ ನಾನು ನನ್ನ ಸಿಸ್ಟರ್ಸ್ನ ಯೂಟ್ಯೂಬಲ್ಲಿ ಈ ಥರ ಸಂಪಾದನೆ ಮಾಡಿದ್ದೀನಲ್ವಾ, ಅದಕ್ಕಿಂತ ಇನ್ನು ದೊಡ್ಡದೇನಿದೆ ಅನ್ನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋನ ಇಷ್ಟು ಚೆನ್ನಾಗಿ ಇಷ್ಟಪಟ್ಟು ಲೈಕ್ ಕೊಟ್ಟು ಕಮೆಂಟ್ಸ್ ಹಾಕ್ತಿರಲ್ವಾ, ನಿಜ ನಾನು ಈ ಥರ ವಾಯ್ಸ್ ಕೊಟ್ಕೊಂಡು ಎಡಿಟ್ ಮಾಡಿ ವಿಡಿಯೋ ಮಾಡಿದ್ಕೂ ಸಾರ್ಥಕತೆ ಅನಿಸುತ್ತೆ. ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ನಿಮ್ಮ ಕಮೆಂಟ್ಸ್ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಿದೆ. ನನಗೆ ಗೊತ್ತಿರೋ ಅಂತಹ ನನ್ನ ಹತ್ರದವ್ರ ಜೊತೆ, ನನ್ನ ರಿಲೇಟಿವ್, ನನ್ನ ಸಂಬಂಧಿಕರ ಜೊತೆನೇ ನಾನು ನಿಮ್ಮ ಜೊತೆ ಚಾಟ್ ಮಾಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಡೈಲಿ ಕಮೆಂಟ್ಸ್ ಕೂಡ ಒಳ್ಳೊಳ್ಳೆ ಒಪಿನಿಯನ್ ಕೊಟ್ಕೊಂಡು ಕಮೆಂಟ್ಸ್ ಕೂಡ ಹಾಕ್ತೀರಾ, ಹಾಗೆ ಲೈಕ್ ಕೂಡ ಚೆನ್ನಾಗಿ ಮಾಡ್ತಿದ್ದೀರಾ. ಹಾಗೆಯೇ ನನ್ನ ವಿಡಿಯೋನ ತಪ್ಪಿಸ್ದೆ ಡೈಲಿ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸಿಸ್ಟರ್, ನಿಮ್ಮ ವಿಡಿಯೋಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಿರಲ್ವಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದಕ್ಕಿಂತ ನನಗೆ ಬೇರೆ ಏನು ಹೇಳೋಕ್ಕೂ ಪದಗಳೇ ಸಾಲ್ತಾ ಇಲ್ಲ. ಅಷ್ಟು ಚೆನ್ನಾಗಿ ನನ್ನನ್ನು ನಿಮ್ಮ ರಿಲೇಟಿವ್ ಥರ ಇಲ್ಲ ನಿಮ್ಮ ಅಕ್ಕ ತಂಗಿರ ಥರ ನೀವು ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ, ಅವರು ಕೂಡ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವೆಯ್ಟು ಕೂಡ ಕೇಳಿದ್ದೀರಲ್ವ, ನನ್ನ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಸಿಸ್ಟರ್ ಅಂತ ಕೇಳಿದರೆ, ನನ್ನ ಹೈಟು 5 ಅಡಿ ಇದೆ ಅಥವಾ 152 ಸೆಂಟಿಮೀಟರ್ ಇದೆ. ಇಷ್ಟು ಹೈಟ್ಗೆ ನನಗೆ ವೆಯ್ಟ್ ಎಷ್ಟಿರಬೇಕು ಅನ್ನೋದನ್ನು ಪೂರ್ತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮಿಸ್ ಮಾಡಿದೆ, ಹಾಗೆ ಸ್ಕಿಪ್ ಮಾಡಿದೆ.
ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದೀನಿ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಆಯಿತಾ. ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಪಲಾವು. ನಾನು ಮಾಡೋ ರೀತಿ ನನ್ನ ಮೆಥಡ್ನ ನಾನು ನೋಡಿ ಹೆಲ್ದಿಯಾಗಿಯೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಹೇಳ್ತೀರಾ, ಹೌದು ಸಿಸ್ಟರ್ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಆದರೆ ಸ್ವಲ್ಪ ಆಯಿಲ್ನ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಅವತ್ತೊಂದಿನ ಚೀಟ್ ಮಾಡಿ ಆಯಿತಾ, ಏನಾಗಲ್ಲ. ಮಶ್ರೂಮ್ ಪಲಾವ್ ಮಾಡ್ತಿದ್ದೀರಾ, ಬೇರೆ ಯಾವ ಪಲಾವ್ ಮಾಡಿದ್ರು ಅಷ್ಟೇ, ಟೊಮೆಟೊ ಪಲಾವ್ ಮಾಡ್ತಿದ್ದೀರಾ ಅಥವಾ ವೆಜಿಟೇಬಲ್ಸ್ ಪಲಾವ್ ಮಾಡ್ತಾಯಿದ್ದೀರಾ, ಯಾವ್ದನ್ನ ಮಾಡ್ತಿದ್ದೀರೋ ಪಲಾವ್ಗೆ, ಮಶ್ರೂಮ್ ಪಲಾವ್ಗೆ ಅಂತ ಹೇಳ್ತಾ ಇಲ್ಲ, ಯಾವ ಪಲಾವ್ನ ನೀವು ಮಾಡ್ಕೋತೀರೋ ಆ ಪಲಾವ್ಗೆ ಈ ರೀತಿ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳಿ ಆಯಿತಾ. ನಾನು ಇದರಲ್ಲಿ ಪಾಲಕ್ ಸೊಪ್ಪನ್ನ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೆ. ಆ ಪಾಲಕ್ ಸೊಪ್ಪು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಜೊತೆಗೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೋತಿದ್ದೀನಿ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಕ್ಸ್ಟ್ರಾ ರುಬ್ಕೊಂಡು ಸ್ಟೋರ್ ಮಾಡಿ ನಾನು ಯಾವತ್ತೂ ಇಟ್ಕೊಳ್ಳಲ್ಲ, ಆವಾಗಲೇ ಫ್ರೆಶ್ಶಾಗೆ ಮಾಡ್ಕೋತೀನಿ ನಾನು. ಅದಕ್ಕಾಗಿ ನಾನು ಅದನ್ನೇ ಬೇರೆ ಎಕ್ಸ್ಟ್ರಾ ರುಬ್ಕೊಳ್ಳೋದು, ಈ ಸೊಪ್ಪನ್ನೇ ಬೇರೆ ಎಕ್ಸ್ಟ್ರಾ ರುಬ್ಕೊಳ್ಳೋದು ಮಾಡ್ಕೊಳ್ಳಲ್ಲ. ಪುದೀನ ಮತ್ತು ಪಾಲಕ್ ಸೊಪ್ಪು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ತೊಗೊಂಡು ಅದ್ರ ಜೊತೆಗೆ 4 ಹಸಿರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಈ ಕಡೆ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೇ ಆಯಿಲು ಮತ್ತು ತುಪ್ಪ ಎರಡೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕೊಳ್ಳಿ ಆಯಿತಾ, ತುಪ್ಪನೂ ಹಾಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಚಕ್ಕೆ, ಹಾಗೆಯೇ 2 ಲವಂಗ, 1 ಏಲಕ್ಕಿ ಕಾಯಿ, ಮನೇಲಿ ಮಸಾಲ ಐಟಮ್ಸ್ ಇರುತ್ತಲ್ವ ಪಲಾವ್ಗೆ ಬಿರಿಯಾನಿಗೆ ಹಾಕೋವಂಥದ್ದು, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಈ ಥರ ಎಲ್ಲ ಇರುತ್ತಲ್ವ, ಅದನ್ನು ಕಸೂರಿ ಮೆಥಿ, ಸೋಂಪು ಕಾಳು ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮನೇಲಿ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಚಕ್ಕೆ, ಲವಂಗ, ಹಾಗೆಯೇ 1 ಏಲಕ್ಕಿ ಕಾಯಿ, ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, 3 ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು 3 ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೆ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರಿ ಅಂತ ಅನ್ಕೋತೀನಿ. ಆ 3 ಟೊಮೊಟೊನೂ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿತಾ. ಈರುಳ್ಳಿ ಸ್ವಲ್ಪ ಸುಂಡಿದ ಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಆದಮೇಲೆ ಆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋಂಗೆ ಬಿಟ್ಬಿಟ್ಟು ನೀವು ಮಶ್ರೂಮ್ ಎಲ್ಲ ಸೋಸಿಟ್ಕೊಂಡಿದ್ದೀರಲ್ವ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೀರಲ್ವ, ಆ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೈಮು ಫ್ರೈ ಮಾಡಿ. ಅದಾದಮೇಲೆ ಈ ಪಾಲಕ್ಕು ಮತ್ತು ಪುದೀನ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ವ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆಗಿ ಎಲ್ಲ ಸಾಲ್ಟ್ ಎಲ್ಲ ಹಾಕ್ಕೊಂಡು ಎಲ್ಲ ಆದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಗರಂ ಮಸಾಲೆ. ಇದು ನಾನೇ ಮನೇಲಿ ಹೋಮ್ ಮೇಡಾಗಿ ಮಾಡ್ಕೊಳ್ಳೋ ಅಂಥ ಗರಂ ಮಸಾಲೆ. ನಾನು ಪ್ಯಾಕೆಟಲ್ಲಿ ಸ್ಟೋರ್ ಆಗಿರೋ ಅಂಥ ಗರಂ ಮಸಾಲೆನ ತಂದಿಟ್ಕೊಳ್ಳಲ್ಲ, ಮನೇಲೇ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲೆನ. ಮನೇಲಿ ಮಾಡ್ಕೋತೀವಲ್ವ, ಆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಗರಂ ಮಸಾಲೆ ಸ್ಮೆಲ್ಲು. ಆ ಬಾಕ್ಸ್ ಕ್ಯಾಪ್ ಓಪನ್ ಮಾಡಿದರೆ ಘಮ ಘಮ ಅಂತ ಇರುತ್ತೆ ಕಣ್ರಿ. ಆ ಥರ ಮಾಡ್ಕೊಳ್ಳಿ ಗರಂ ಮಸಾಲೆನ. ಪ್ಯಾಕೆಟ್ ಗರಂ ಮಸಾಲೆ ತರಕ್ಕೆ ಹೋಗಬೇಡಿ. ಆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಆಲ್ರೆಡಿ ನಂದು ಸ್ವಲ್ಪ ಖಾಲಿ ಆಗಿದೆ ಗರಂ ಮಸಾಲೆ, ನೆಕ್ಸ್ಟ್ ನಾನು ಮಾಡುವಾಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಗರಂ ಮಸಾಲೆನ 2 ಸ್ಪೂನ್ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಟ್ಕೋಬೇಕು. ಆ ಥರ ಸ್ವಲ್ಪ ಬೇಯೋವರೆಗೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ತಿಂಡಿ ಮಾಡ್ತಾನೆ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೋತಿದ್ದೀನಿ. ಇದು ಸ್ಕಿಪ್ ಆಗ್ಬಿಟ್ಟಿದೆ ಆಯಿತಾ. ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಬಿಟ್ಟಿದ್ದೀನಿ. ಆದರೆ ಅದು ವೀಡಿಯೋನೇ ಆನ್ ಆಗಿರಲಿಲ್ಲ, ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ನೆಲ್ಲಿಕಾಯಿ ಜ್ಯೂಸು ಅಂತ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತೋರಿಸ್ತಾನೆ ಬರ್ತಾ ಇರ್ತೀನಿ ನೆಲ್ಲಿಕಾಯಿ ಜ್ಯೂಸ್ದು. ಇವತ್ತಿನ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಕೋತೀನಿ. ನೆಲ್ಲಿಕಾಯಿ ಜ್ಯೂಸನ್ನ ಈ ಅಡುಗೆ ಮಾಡ್ತಾನೆ ತಿಂಡಿ ಮಾಡ್ತಾನೆ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಿಯಾ ಸೀಡ್ನ ಡೈಲಿ ಏನು ಕುಡಿಬೇಕು ಅನ್ನೋದು ಕೆಲವರಿಗೆ ಡೌಟ್ಸ್ ಇರುತ್ತೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಚಿಯಾ ಸೀಡಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಹಾಗೆಯೇ ಒಮೆಗಾ 3 ಕೂಡ ಇರುತ್ತೆ. ಫೈಬರ್ ಅಂಶ ಇರೋದ್ರಿಂದ ತುಂಬ ಹಸುವಾಗೋದನ್ನು ಕಂಟ್ರೋಲ್ ಮಾಡುತ್ತೆ ಚಿಯಾ ಸೀಡ್. ಹಾಗಾಗಿ ತುಂಬಾ ಹೇರ್ಗೆ, ಸ್ಕಿನ್ಗೆ ಎಲ್ಲ ತುಂಬಾ ಒಳ್ಳೆಯದು. ಚಿಯಾ ಸೀಡ್ನ ಯೂಸ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಪ್ಯಾಕ್ ಎಲ್ಲ ಹೇಗಿರುತ್ತೆ. ಕಮ್ಮಿ ರೈಟು ಆಯಿತಾ, ತುಂಬ ದುಬಾರಿ ರೈಟು ಅನ್ನೋ ಥರ ಏನಿಲ್ಲ. ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೊಂಡು ಕುಡಿಬೇಕಲ್ಲ ಅನ್ನೋ ಥರನೂ ಯಾವುದೂ ಇರಲ್ಲ. ಆರಾಮಾಗಿ ಕಮ್ಮಿ ದುಡ್ಡಲ್ಲೇ ತೊಗೊಂಡು 1 ಸ್ಪೂನ್ ಅಂದ್ರೂ ನಿಮಗೆ ಆ ಪ್ಯಾಕು ಇಲ್ಲ ಅಂದರೆ 6 ಮಂತ್ ಬರುತ್ತೆ. ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಬೋದು. ತೊಗೊಂಡು ಯೂಸ್ ಮಾಡಿ. ಏಕೆಂದರೆ ನಿಮ್ಮ ಫ್ಯಾಟ್ ಲಾಸ್ ಆಗಬೇಕು ಅಂದರೆ, ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹಾಗೆಯೇ ನಮಗೆ ಹಸು ಕೂಡ ಕಮ್ಮಿ ಆಗಬೇಕು, ಆಮೇಲೆ ಸ್ಕಿನ್ಗೆ, ಹೇರ್ಗೆ ತುಂಬಾ ಒಳ್ಳೆಯದು. ಒಮೆಗಾ 3 ಇರೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ಚಿಯಾ ಸೀಡಿಂದ ಯಾವುದೇ ಡಿಫಾಲ್ಟ್ ಇಲ್ಲ ಆಯಿತಾ. ತೊಗೊಳ್ಳಿ, ಚಿಯಾ ಸೀಡ್ನ ಯೂಸ್ ಮಾಡಿ ಅಂತ ಹೇಳಿ. ಈ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಮುಖಾಂತರನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ನೋಡ್ತಾ ಇದ್ದೀರಾ ಅಂತಲೂ ಅನ್ಕೋತೀನಿ. ಯಾವುದೇ ಏನು ಡೌಟ್ಸ್ ಇಲ್ಲ. ಈ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಧನಿಯಾ ಪೌಡ್ರ್ ಹಾಕೊಳ್ಳೋರು ಧನಿಯಾ ಪೌಡ್ರನ್ನು ಕೂಡ ಯೂಸ್ ಮಾಡಬೇಕು. ಅದಲ್ಲದೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. 2-3 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಏನು ಮಾಡಬೇಕು, ನೀವು ಅದನ್ನು
ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿಡಬೇಕಾಗುತ್ತೆ. ಏಕೆಂದರೆ ಎಲ್ಲ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡು ಅದು ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಎಣ್ಣೆ ಕೂಡ ಮೇಲೆ ಬಿಡುತ್ತೆ ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಅರ್ಥ. ಈ ಕಡೆ ನೋಡಿ ನೆಲ್ಲಿಕಾಯಿ ಜ್ಯೂಸನ್ನ ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಇದ್ರದ್ದು ಬಗ್ಗೆ ಆಗಲೇ ಹೇಳಿದೆ ನಾನು, ಯಾವುದು ಬೇಕಿಲ್ಲ ಹೇಳೋದು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ನು ಈ ಮಸಾಲೆ ಎಲ್ಲ ಬೆಂದಮೇಲೆ ಮಾಮೂಲಿ ನಿಮಗೆ ಡೈಲಿ ತಿಂಡಿಗೆ ಎಷ್ಟು ರೈಸ್ನ ಯೂಸ್ ಮಾಡ್ತೀರಾ ಅಷ್ಟೇ ರೈಸ್ನ ಯೂಸ್ ಮಾಡ್ಕೊಳ್ಳಿ. ಅಷ್ಟು ರೈಸ್ನ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ತಕ್ಕನಾಗೆ ನಿಮಗೆ ಗೊತ್ತಿರುತ್ತೆ ಎಲ್ರಿಗೂ, ಲೇಡೀಸು ಅಂದಮೇಲೆ ಪಲಾವ್ಗೆ ಎಷ್ಟು ನೀರು ಹಾಕಬೇಕು ಅಂತ. ಮನೆ ರೈಸ್ನೇ ನಾನು ಯೂಸ್ ಮಾಡೋದ್ರಿಂದ ಸ್ವಲ್ಪ 1 to ಡಬಲ್ ಹಾಕ್ಕೊಳ್ಳಲ್ಲ ನಾನು ಯಾವಾಗಲೂ, ಸ್ವಲ್ಪ ಕಮ್ಮಿ ಹಾಕೋತೀನಿ. ನೀವು ಅಂಗಡಿ ರೈಸ್ ಯೂಸ್ ಮಾಡ್ತಿದ್ದೀರಾ, ಸೋನಾ ಮಸೂರಿ ರೈಸು ಅದು ಇದು ಅಂತ ರೈಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ 1 to ಡಬಲ್ ನೀವು ಯಾವ ಥರ ಹಾಕೋತೀರಾ ಆ ಥರ ಹಾಕ್ಕೊಂಡು ಪಲಾವ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮನೆ ಅಕ್ಕಿ ಯೂಸ್ ಮಾಡೋದ್ರಿಂದ ಮನೆ ರೈಸೇ ನಾನು ಯೂಸ್ ಮಾಡೋದು, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡು ಪಲಾವ್ನ ಮಾಡ್ಕೋತೀನಿ. ಏಕೆಂದರೆ ಮನೆ ಅಕ್ಕಿಗೆ ತುಂಬ ನೀರು ಬೇಕಾಗಲ್ಲ, ಕಮ್ಮಿ ನೀರು ಬೇಕು, ಹಾಗಾಗಿ ಕಮ್ಮಿ ಹಾಕೋತೀನಿ ಅಷ್ಟೇ. ಪಲಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಅಷ್ಟು ಸಖತ್ತಾಗಿ ಬಂದಿತ್ತು. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಹಾಕಿ ಆಯಿತಾ. ಯಾವುದೇ ಪಲಾವ್ ಆದರೂ ಈ ರೀತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಅದಲ್ಲದೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿರ್ತೀವಿ, ಐರನ್ ಕಂಟೆಂಟ್ ಇರುತ್ತೆ, ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಸೊಪ್ಪು ತಿನ್ನಲ್ಲ, ಈ ಥರ ಮಾಡಿದರೆ ಆರಾಮಾಗಿ ಊಟ ಮಾಡ್ಕೋತಾರೆ, ತುಂಬ ಚೆನ್ನಾಗಿ ತಿನ್ಕೋತಾರೆ. ಈ ಥರ ನಾನು ಮಾಡ್ಕೋತೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಬಟ್ ಆಯಿಲ್ನ ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದ್ರ ಬದಲು ಸ್ವಲ್ಪ ತುಪ್ಪ ಯೂಸ್ ಮಾಡಿ. ತುಪ್ಪ ತುಂಬಾ ಒಳ್ಳೆಯದು ದೇಹಕ್ಕೆ, ತುಪ್ಪನೇ ಯೂಸ್ ಮಾಡಿಕೊಂಡು ಪಲಾವ್ನ ಮಾಡ್ಕೊಳ್ಳಿ ಆಯಿತಾ. ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ಎಷ್ಟಿದೆ ಅಂತ ಅಂದರೆ, ನಿನ್ನೆ ವೆಯ್ಟ್ ಬಂದು ನಂದು 7 days, ನಿನ್ನೆ ವೆಯ್ಟು 60.10 ಇತ್ತಲ್ವಾ, 60 ವೆಯ್ಟ್ ಇತ್ತು. ಅದಲ್ಲದೆ 100 ಗ್ರಾಮ್ ಹೆಚ್ಚಾಗಿತ್ತು, 60.10 ಇತ್ತು. ಇವತ್ತಿನ ವೆಯ್ಟ್ ಬಂದು ನಂದು 59.90 ಇದೆ, 900 ಗ್ರಾಮ್ ಅಂದರೆ 200 ಗ್ರಾಮ್. ನಿನ್ನೆಗೂ ಇವತ್ತಿಗೂ ಲೆಸ್ ಆಗಿರೋದು 200 ಗ್ರಾಮ್ ಲೆಸ್ ಆಗಿದೆ. ತುಂಬಾ ಖುಷಿ ಅನ್ನಿಸ್ತು, ಪರವಾಗಿಲ್ಲ ಎಷ್ಟು ಬೇಗ ಲೆಸ್ ಆಗಿದೆ. ಅದೇ ಮಾಮೂಲಿ ಅಂತೆ 100 ಗ್ರಾಮು 200 ಗ್ರಾಮ್ ಲೆಸ್ ಮಾಡಿಕೊಂಡೇ ಬರ್ತಾಯಿದ್ದೀನಿ, ತುಂಬ ಜಾಸ್ತಿ ಲೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಿನ್ನೆಲೇ ನಾನು ಎಲ್ಲನೂ ಬಿಟ್ಬಿಡೋಕ್ಕಾಗಲ್ಲ ಅಲ್ವಾ, ಜಿಗುಪ್ಸೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿನ್ಕೊಂಡು ಪರವಾಗಿಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸ್ ನಿಮ್ಮಲ್ಲಿ ಜಾಸ್ತಿ ಇರಲಿ, ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿ ಆರಾಮಾಗಿ ವಾಕ್ ಮಾಡಿಕೊಂಡು, ಇಲ್ಲ ಡ್ಯಾನ್ಸ್ ಮಾಡಿಕೊಂಡು, ಇಲ್ಲ ನೀವು ಜಿಮ್ಗೆ ಹೋಗ್ತೀರಿ ಅಂದರೆ ಜಿಮ್ಗೆ ಹೋಗ್ಕೊಂಡು, ರನ್ನಿಂಗ್ ಮಾಡಿಕೊಂಡು, ಏನಾದರೂ ಆಯಿತು ಆ್ಯಕ್ಟಿವಿಟೀಸ್ ನೀವು ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಫ್ಯಾಟ್ ಲಾಸ್ನ ಮಾಡ್ತಾ ಬರೋಣ. ಹಾಗೆಯೇ ಕ್ಯಾಲ್ರೀಸ್ನ ನಾವು ತಿಂದಿರೋ ಅಂಥ ಕ್ಯಾಲ್ರೀಸ್ನ ತುಂಬ ಟೈಮ್ ಕೂತ್ಕೋಬೇಡಿ, ಅದು ಬರ್ನ್ ಆಗಲ್ಲ. ನಾವು ತಿಂದಿರೋ ಕ್ಯಾಲರೀಸು ಬರ್ನ್ ಆಗಬೇಕು ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು, ನೀವು ರನ್ನಿಂಗ್ ಮಾಡಬೇಕು, ಇಲ್ಲ ಎಕ್ಸಸೈಸ್ ಮಾಡಬೇಕು, ಇಲ್ಲ ಮನೆ ಕೆಲಸ ಮಾಡಬೇಕು. ಈ ಥರ ಮಾಡ್ತಾಯಿರಿ, ನೀವು ತಿಂದಿರೋ ಅಂಥ ಕ್ಯಾಲರೀಸು ಅಲ್ಲಿ ಮೇಂಟೈನ್ ಆಗುತ್ತೆ. ಹಾಗಾಗಿ ವೆಯ್ಟ್ ಗೇನ್ ಅಂತೂ ಆಗಲ್ಲ, ಅಷ್ಟೇ ಇರುತ್ತೆ, ಇಲ್ಲಾಂದರೆ ಲೆಸ್ ಆಗ್ತಾ ಬರುತ್ತೆ ಆಯಿತಾ. ಇದಿಷ್ಟು ನಾನು ಇವತ್ತಿನ ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಇನ್ನು ಇವತ್ತಿನ ಟಾಪಿಕ್ ಬಂದು ಏನು ಅಂತ ಅಂದರೆ, ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನು ನಾನು ನಾಳೆ ವಿವರಿಸ್ತೀನಿ ಅಂತ ಹೇಳಿದ್ದೆ. ನಾನು ಹೇಳ್ತೀನಿ, ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನನ್ನ ಸಿಸ್ಟರ್ಸ್ಗೆ ನಾನು ಹೇಳಿದ್ದೆ. ಅದಕ್ಕೆ ಇದೊಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಜಾಸ್ತಿ ನೋಡ್ತಾ ಇರೋರು ಲೇಡೀಸೇ ಆಗಿರೋದ್ರಿಂದ ಲೇಡೀಸ್ಗೆ ನಾನು ಹೇಳ್ತೀನಿ. ಬಟ್ ಆ ಇಬ್ಬರದ್ದು ನಾನು ಚಾರ್ಟ್ ಮಾಡಿದ್ದೀನಿ. ಮೆನ್ ಎಷ್ಟು kg ಇರಬೇಕು, ಹುಡುಗರು ಎಷ್ಟು kg ಇರಬೇಕು, ಹುಡುಗಿರು ಎಷ್ಟು kg ಇರಬೇಕು ಅನ್ನೋದನ್ನು ನಾನು ಆಲ್ರೆಡಿ ಚಾರ್ಟ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಬಟ್ ಈಗ ಟೈಮ್ ಆಗಲ್ಲ, ಟೈಮ್ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾನು ಲೇಡೀಸ್ದು ಮಾತ್ರ ಎಷ್ಟು ನಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನು ಸ್ವಲ್ಪ ವಿವರಿಸ್ತೀನಿ ಆಯಿತಾ. ಈಗ ನಾನು 5 ಅಡಿ ಇದ್ದೀನಿ, 152 ಸೆಂಟಿಮೀಟರ್ ಇದ್ದೀನಿ ಅಂದರೆ 48ಇಂದ 52 ನಮ್ಮ ವೆಯ್ಟ್ ಇರಬೇಕಾಗುತ್ತೆ. ಹಾಗೆಯೇ 5.1 ಇದ್ದೀರಾ ಅಂದರೆ 155 ಸೆಂಟಿಮೀಟರ್ ನೀವು ಇದ್ದೀರಾ ಅನ್ನೋದಾದರೆ ವುಮೆನ್ಸ್ಗೆ ನಾನು ಹೇಳ್ತಾ ಇರೋದು, ನೆನಪಿರಲಿ. ಅದು ಚಾರ್ಟ್ ಮಾತ್ರ ಮೆನ್ಸ್ಗೂ ಮಾಡಿದ್ದೀನಿ, ವುಮೆನ್ಸ್ಗೂ ಮಾಡಿದ್ದೀನಿ. ಬಟ್ ನಾನಿಲ್ಲಿ ಹೇಳ್ತಾ ಇರೋದು ವುಮೆನ್ಸ್ಗೆ. 5.1 ಇದ್ದೀರಾ ನೀವು ಅನ್ನೋದಾದರೆ 50ಇಂದ 54 ನಿಮ್ಮ ವೆಯ್ಟ್ ಇರಬೇಕಾಗುತ್ತೆ. 5.2 ಇರೋರಿಗೆ 51ಇಂದ 55 ಇರಬೇಕಾಗುತ್ತೆ. 5.3 ಅಂದರೆ 160 ಸೆಂಟಿಮೀಟರ್ ನೀವು ಇದ್ದೀರಾ ಅನ್ನೋದಾದರೆ 53ಇಂದ 57 ಇರಬೇಕಾಗುತ್ತೆ. ಹಾಗೆಯೇ 5.4 ನಿಮ್ಮ ಸೆಂಟಿಮೀಟರು 163 ಸೆಂಟಿಮೀಟರ್ ಇದೆ ಅನ್ನೋದಾದರೆ 55ಇಂದ 59 ನಿಮ್ಮ ವೆಯ್ಟ್ ಇರಬೇಕಾಗುತ್ತೆ. ಹಾಗೆಯೇ 5.5 ನಿಮ್ಮ ಸೆಂಟಿಮೀಟರು 165 ಇದೆ ಅನ್ನೋದಾದರೆ 57ಇಂದ 61 ನಿಮ್ಮ ವೆಯ್ಟ್ ಇರಬೇಕಾಗುತ್ತೆ. ಹಾಗೆಯೇ 5.6 ಬಂದರೆ 168 ನಿಮ್ಮ ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ನಿಮ್ಮ ವೆಯ್ಟ್ ಎಷ್ಟಿರಬೇಕಪ್ಪ ಅಂದರೆ 58ಇಂದ 62 ನಿಮ್ಮ ವೆಯ್ಟ್ ಇರಬೇಕಾಗುತ್ತೆ. ಇಷ್ಟರಲ್ಲೇ ನಿಮ್ಮ ವೆಯ್ಟು ಇರಬೇಕಾಗುತ್ತೆ. ಅದರಿಂದ ಮೇಲೆ ಬಂದರೆ ಹೈ ಆಗುತ್ತೆ ಆಯಿತಾ, ಒಬೆಸಿಟಿ ಅಂತ ಅನಿಸ್ಕೊಳ್ಳುತ್ತೆ ಅದು. ಇನ್ನು 5.7 ಬಂದರೆ 170 ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ನಾನು 60ಇಂದ 64 ನಿಮ್ಮ ವೆಯ್ಟ್ ಇರಬೇಕಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ 5.8 ನಿಮ್ಮ ಹೈಟು 5.8 ಇದೆ ಅಂದರೆ 173 ಸೆಂಟಿಮೀಟರ್ ಇದೆ ಅಂತ ಅಂದರೆ 62ಇಂದ 66 ನಿಮ್ಮ
ವೆಯ್ಟ್ ಇರಬೇಕಾಗಿರುತ್ತೆ. ಹಾಗೆಯೇ 5.9 ಅಂದರೆ 176 ಸೆಂಟಿಮೀಟರ್ ಇರೋರಿಗೆ 64 to 66ವರೆಗೆ ನಿಮ್ಮ ವೆಯ್ಟ್ ಇರಬೇಕು ಅಷ್ಟೇ. ಅದ್ರ ಮೇಲೂ ಇರಬಾರ್ದು, ಅದ್ರ ಒಳಗಡೆನೂ ಇರಬಾರ್ದು. ಇನ್ನು 5.10 ನಿಮ್ಮ ಸೆಂಟಿಮೀಟರು 177 ಇದೆ ಅಂತ ಅಂದರೆ 177 ನಿಮ್ಮ ಸೆಂಟಿಮೀಟರ್ ಇದೆ ಅಂತ ಅಂದರೆ ನಿಮ್ಮ ವೆಯ್ಟ್ ಬಂದು 66ಇಂದ 70 ಆದ್ರೂ ನಡೆಯುತ್ತೆ. 66ಇಂದ 70ವರೆಗೆ ನಿಮ್ಮ ವೆಯ್ಟು ಇರಬೇಕಾಗುತ್ತೆ. 70 ಮೇಲೆ ಬಂದರೆ ಅದು ಹೈ ಆಗಿ ತೋರಿಸುತ್ತೆ. 66ಇಂದ ಒಳಗಡೆನೂ ಬೇಡ. ಆಸುಪಾಸು ಓಕೆ, 1 kg 2 kg ವ್ಯತ್ಯಾಸ ಆದರೂ ಓಕೆ, ತಲೆ ಕೆಡಿಸ್ಕೊಳ್ಳೋದಂಥದ್ದು ಏನು ಬೇಕಾಗಿಲ್ಲ. ಬಟ್ ನಿಮ್ಮ ಮೆಜರ್ಮೆಂಟ್ಗೆ, ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದು ಚಾರ್ಟಲ್ಲಿ ವಿವರವಾಗಿ ತೋರಿಸಿದ್ದೀನಿ. ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ನೀವು ಚಾರ್ಟ್ ನೋಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಮೆನ್ಸ್ಗೂ ಕೂಡ ಹಾಕಿದ್ದೀನಿ, ಹುಡುಗರಿಗೂ ಹಾಕಿದ್ದೀನಿ, ಹಾಗೆಯೇ ಹುಡುಗಿರಿಗೂ ಕೂಡ ಹಾಕಿದ್ದೀನಿ. ನೀವು ನೋಡ್ಕೊಳ್ಳಿ, ಇದು ಯೂಸ್ಫುಲ್ ಅನಿಸುತ್ತೆ. ಈ ವೆಯ್ಟ್ನೇ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇದ್ದರೆ ಸಾಕು ಅಂತ ಅನ್ಕೋತೀನಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಇನ್ನು ಮುದ್ದೆ, ಹಾಗೆಯೇ ಮೊಳಕೆ ಕಾಳು ಸಾಂಬಾರು ಸ್ವಲ್ಪ ಇತ್ತು, ಅದನ್ನೇ ಹಾಕ್ಕೊಂಡು ಯಾವುದನ್ನು ನಾನು ವೇಸ್ಟ್ ಮಾಡಲ್ಲ ಆಯಿತಾ. ಇದ್ದರೆ ಅದನ್ನೇ ಯೂಸ್ ಮಾಡ್ಕೋತೀವಿ. ಏಕೆಂದರೆ ನಾವೇನು ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿಲ್ಲ ಆಯಿತಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಅದೇ ಸಾಂಬಾರಿತ್ತು, ಮೊಳಕೆ ಕಾಳು ಸಾಂಬಾರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೊಂದು ಮೊಟ್ಟೆನ, ಎಗ್ನ ತೊಗೊಂಡಿದ್ದೀನಿ. ಇನ್ನು ಸಲಾಡ್ಸ್ನ ತೊಗೊಂಡು ನನ್ನ ಮಧ್ಯಾಹ್ನದ ಊಟನ ಮುಗಿಸ್ಕೋತೀನಿ. ಇನ್ನು ನೈಟಿಗೆ ಬಂದರೆ ನಿಮಗೆ ಗೊತ್ತಿರೋ ಹಾಗೆ ಈವ್ನಿಂಗ್ ನಾನು ಯಾವ ಸ್ನ್ಯಾಕ್ಸು ತೊಗೊಳ್ಳಲ್ಲ. ನೈಟ್ ಅಂತ ಬಂದಾಗ ನಾನು ಇದೇ ಸ್ನ್ಯಾಕ್ಸ್ ಆಗಿರುತ್ತೆ. ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಬನಾನಾ ತೊಗೊಂಡಿದ್ದೀನಿ, 4ರಿಂದ 5 ಸೌತೆಕಾಯಿ ಪೀಸು, ಹಾಗೆಯೇ 4-5 ಪೀಸು ಕ್ಯಾರೆಟ್ ಪೀಸ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಸಾಕಾಗುತ್ತೆ ನನಗೆ ನೈಟ್ಗೆ. ಇದಿಷ್ಟು ಡೌಟ್ ಇರೋರಿಗೆಲ್ಲ ನನ್ನ ವಿಡಿಯೋದಿಂದ ಸ್ವಲ್ಪನಾದ್ರು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆಯೇ ಯೂಸ್ಫುಲ್ ಆಗಿದೆ ಈ ವಿಡಿಯೋದಿಂದ, ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಅನಿಸಿದೆ, ಯೂಸ್ಫುಲ್ ಆಗ್ತಿದೆ, ಇಲ್ಲ ನಿಮ್ಮಿಂದ ಸ್ವಲ್ಪ ಉಪಯುಕ್ತವಾದ ಮಾಹಿತಿ ನನಗೆ ಸಿಗ್ತಿದೆ. ನಾನು ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡೋಕ್ಕೆ ಒಳ್ಳೆ ಮೋಟಿವೇಟ್ ಆಗ್ತಿದೆ ನಿಮ್ಮ ವೀಡಿಯೋಸಿಂದ ಅಂತ ಸ್ವಲ್ಪನಾದರೂ ನಿಮಗೆ ಅನಿಸಿದರೆ, ಮನಸ್ಸಿಗೆ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಮಾಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.